ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ಇವಾಗ ಏನ್ ಲಾಸ್ಟ್ 10 days 15 days ಆಯ್ತಲ್ಲ, ಎಲ್ಲ ಹುಡುಗರು ಲೈಬ್ರರಿಯಿಂದ ಹೊರಗಡೆ ಓಡಾಡ್ತವ್ರೆ ಅಂತ ಹೇಳ್ಬೋದು. ಎಲ್ಲರ ಮೈಂಡ್ ಅಲ್ಲಿ ಒಂದ್ ಬಂದ್ಬಿಟ್ಟೈತೆ, ಏನಂದ್ರೆ ಇನ್ನೇನ್ ನೋಟಿಫಿಕೇಶನ್ ಆಗಲ್ಲ, ಇನ್ನು 6 ತಿಂಗಳಾದ್ರ ಆಯ್ತು, 2 ತಿಂಗಳಾದ್ರ ಆಯ್ತು, ಇನ್ನು 2-3 ತಿಂಗಳಾಯ್ತು, ಇನ್ನು 6 ತಿಂಗಳಾಯ್ತು, ನೋಟಿಫಿಕೇಶನ್ ಆಗಲ್ಲ, 56 ರಿಸರ್ವೇಶನ್ ಮುಗಿಯಲ್ಲ ಅಂತ ತುಂಬಾ ಜನ ಹೊರಗಡೆ ಓಡಾಡ್ತವ್ರೆ. ಅವ್ರ ಜೊತೆಗೆ ಈ ಕೆ ಅಪ್ಲಿಕೇಶನ್ ಹಾಕಿದ್ದಾರೆ, ಇನ್ನೇನ್ ಕೆ ಎಕ್ಸಾಮ್ ಐತಲ್ಲ, ಇವ್ರು ಕೂಡ ಓಡಾಡ್ತವ್ರೆ. ಕೇಳ್ದೆ ನಾನು ಹಾಗೆ ಏನಪ್ಪ ವಿಷಯ ಅಂತ ಅಂದಾಗ, ಅಣ್ಣ 1-2 ಪೋಸ್ಟ್ ಐತೆ, ಎಲ್ಲಿ ಓದೋದು ಅದಕ್ಕೆ ಆರಾಮಾಗಿದ್ದೀವಿ ಅಂತ 2,000 ಚಲನ್ ಕಟ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬಿಟ್ಟು ಇವಾಗ ಒಂದೊಂದ್ ಪೋಸ್ಟ್ ಐತೆ, 2 ಪೋಸ್ಟ್ ಐತೆ, ಏನ್ ಓದೋದು ಅಂತ ಓಡಾಡ್ತವ್ರೆ. ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ ಆಯ್ತಾ. ಇದೇ ತರ ಅನ್ಕೊಂಡು ಎಲ್ಲಾರು ಹೊರಗಡೆ ಓಡಾಡ್ತಿರ್ತಾರೆ. ಈಗ ಯಾರು ಓದ್ತಾರಲ್ಲ ಅವರೇ ಜಾನ್ರು. ಇದನ್ನೆಲ್ಲ ತಲೆಯಿಂದ ತೆಗೆದಕ್ಕೆ ಹೊರಗಡೆ ಫಸ್ಟ್ ಕರ್ನಾಟಕದಲ್ಲಿ ಏನಾಗ್ತೈತೆ, ಎಲ್ಲಿ ಏನಾಗ್ತೈತೆ, 1 ತಿಂಗಳು ಟೈಮ್ ಐತೆ ಅಷ್ಟೇ ನಿಮ್ಮ ಹತ್ರ. ಇದನ್ನೆಲ್ಲ ತಲೆಯಿಂದ ಹೊರಗಡೆ ಹಾಕ್ಬಿಟ್ಟು ಸೀರಿಯಸ್ ಆಗಿ ಕುತ್ಕೊಳ್ಳಿ. ಅದು ಒಂದೇ ಪೋಸ್ಟ್ ನಿಮ್ಗೆ ಆಗ್ಬಹುದು. ಯಾಕಂದ್ರೆ ಇವಾಗ ಓದೋರ್ಕಿಂತ ಜಾಸ್ತಿ ಸುತ್ತಾಡೋರೆ ಜಾಸ್ತಿ ಆಗ್ಬಿಟ್ಟವ್ರೆ. ನಾನು ಒಂದ್ ಹೇಳ್ತೀನಿ, ಯಾರೆಲ್ಲ ಓದ್ತಿದಿರಲ್ಲ ಅವ್ರಿಗೆ ಹೇಳ್ತೀನಿ, ಇದೆಲ್ಲ ತಲೆಯಲ್ಲಿ ಹಾಕೋಬೇಡಿ. ಮಾದೇವಪ್ಪ ಏನ್ ಹೇಳಿದ್ರು, ವಾಪಸ್ ಏನು 50 ಬರತ್ತಾ 56 ಬರತ್ತಾ, ಅದಕ್ಕೆ ಕೋಟಲ್ಲಿ ಐತೆ, ಅದ್ರ ಪಾಟಿಗೆ ಅದ್ ನಡೀತಿರತ್ತೆ. ನಿಮ್ಗೆ ಬೇಕಿರೋ ವಿಷಯ ಮಾತ್ರ ತಲೆಯಲ್ಲಿ ಹಾಕೊಳ್ಳಿ. ನಾಡ್ದು ಡಿಸೆಂಬರ್ 10ನೇ ತಾರೀಕು ಧಾರವಾಡದಲ್ಲಿ ಸ್ಟ್ರೈಕ್ ಐತಾ, ಅದು ಒಂದಿನ ಟೈಮ್ ಮಾಡ್ಕೊಂಡು ಸ್ಟ್ರೈಕ್ ಹೋಗಿ ಎಲ್ಲಾರು ಹೋಗಿ ಸಪೋರ್ಟ್ ಮಾಡಿ. ಅದ್ ಬಿಟ್ಟು ಉಳ್ಕಿದ ದಿನ ಚೆನ್ನಾಗಿ ಕುತ್ಕೊಂಡು ಓದ್ಕೊಳ್ಳಿ. ಯಾಕೆ ಸುತ್ತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ನಂಗೆ. ತುಂಬಾ ಜನ ಅಂತಿದ್ದಾರೆ, ನಂಗೂ ತುಂಬಾ ಜನ ಕಮೆಂಟ್ ಬಂತು ಆಯ್ತಾ, ಏನಾಗತ್ತೆ ನೆಕ್ಸ್ಟ್, ಆಗತ್ತಾ KPSC ಆಗತ್ತಾ, FD SD ಆಗತ್ತಾ, ವಿಲೇಜ್ ಅಕೌಂಟೆಂಟ್ ಆಗತ್ತಾ, ಎಲ್ಲಾನು ಆಗತ್ತೆ, ಸ್ವಲ್ಪ ಟೈಮ್ ತಿನ್ನತ್ತೆ. ನೀವು ಇವಾಗ ಕುತ್ಕೊಂಡು ಓದಿ. ಈಗ ನಂಗೆ ಒಂದು ಹೇಳಿ ನೀವು, ಇಲ್ಲಪ್ಪ ಇವಾಗ ನಾವ್ ಏನೊಂದು ಮಾಡ್ಬಿಡ್ತೀವಿ ಅಂದ್ರೆ ಇವಾಗ ಏನ್ ಹೋಗ್ಬಿಟ್ಟು ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು ನೀವು ಹೇಳಿದ ತಕ್ಷಣ ಚೇಂಜ್ ಆಗ್ಬಿಡತ್ತಾ? ಏನೂ ಆಗಲ್ಲ. ಅವ್ರದವ್ರೇ ಮಾಡ್ತಿರೋದು. ಅವರು ಎಜುಕೇಶನ್ ಮಿನಿಸ್ಟರ್ ಹೇಳಿದ್ರು 18,000 ಶಿಕ್ಷಕರ ನೇಮಕ ಮಾಡ್ತೀನಿ ಅಂತ ಹೇಳಿ, ಸುಮ್ನೆ ಅವ್ರ ಕಾಗಿ ಹಾಸ್ಕೊಂಡು ಅದು ಮುಂದೆ ಹೋಗ್ತಾನೆ ಐತೆ. ಹೋಮ್ ಮಿನಿಸ್ಟರ್ ಬರ್ತಾರೆ, 1 ವಾರದಲ್ಲಿ 2 ದಿನದಲ್ಲಿ 15 ದಿನದಲ್ಲಿ PSI ಮಾಡ್ತೀವಿ, PC ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಹಂಗೆ ಹಾರ್ಕೊಂಡು ಮುಂದೆ ಹೋಗ್ತಾನೆ ಐತೆ. ಇನ್ನೊಬ್ರು ಮಿನಿಸ್ಟರ್ ಬರ್ತಾರೆ, ಇಲ್ಲ SC ST ರಿಸರ್ವೇಶನ್ 56 ಇಲ್ಲ 50ಕ್ಕೆ ಮಾಡ್ತೀವಿ ವಾಪಸ್ಸು ಅಂತಾರೆ. ಮತ್ತೆ ಮರುದಿನ ನೋಡಿದ್ರೆ ನಾನೇನು ಹೇಳೇ ಇಲ್ಲ ಅಂತಾರೆ. ಪ್ರೆಸ್ ಅವರು ಅವರೇ ಬರ್ದಿದ್ದಾರೆ, ನಾನೇನು ಮಾತೇ ಆಡಿಲ್ಲ ಅಂತಾರೆ. ಸೊ ಈ ತರ ಇರ್ಬೇಕಾದ್ರೆ ಗೌರ್ಮೆಂಟ್ ಅಲ್ಲಿ ನೀವು ಎಷ್ಟು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಒಳಗೆ ಹೋಗ್ತಿರಲ್ಲ, ಅಷ್ಟು ನಿಮ್ ಟೈಮ್ ವೇಸ್ಟ್. ಇವಾಗ ಪ್ರೆಸೆಂಟ್ ಆಗಿ KE ಯಾರು ಅಪ್ಲಿಕೇಶನ್ ಹಾಕಿದಿರಲ್ಲ, ಏನು 1 ತಿಂಗಳಲ್ಲಿ ಎಕ್ಸಾಮ್ ಐತಲ್ಲ, ಇವ್ರಿಗೆ ಹೇಳ್ತಿರೋದು ನಾವು, ದಯಮಾಡಿ ಓದ್ಕೊಳ್ಳಿ. ಉಳ್ಕಿದವರು ಅಷ್ಟೇ. ಈಗ ನೀವು ಹೊರಗಡೆ ಸುತ್ತಾಡಿ ಯೋಚನೆ ಮಾಡಿ ಅದ್ರ ಬಗ್ಗೆನೆ 4 ಸರಿ ಟೀ ಹೋಗಿ ಇದೇ ಪ್ರೊಸೆಸ್ ಬಗ್ಗೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಇಡೀ ದಿನ ಎಲ್ಲ ವೇಸ್ಟ್ ಮಾಡೋಕ್ಕಿಂತ ಕುತ್ಕೊಂಡು ಓದ್ಕೊಳ್ಳಿ. 4 ಅಕ್ಷರ ಹೆಲ್ಪ್ ಆಗತ್ತೆ, ನಾಲೆಜ್ ಬೆಳೆಯತ್ತೆ. ಸಡನ್ ಆಗಿ ಏನ್ ಮಾಡಕ್ಕೂ ಆಗಲ್ಲ. ಏನಾದ್ರು ಯಾರು ಗೊತ್ತಪ್ಪ, ಇಷ್ಟು ದಿನ ಫ್ರಸ್ಟ್ರೇಷನ್ ಎದ್ದಿದೀವಿ, ಗೌರ್ಮೆಂಟ್ ಮೇಲೆಲ್ಲ ರೊಚ್ಚಿಗೆದ್ದಿದೀವಿ, ಸ್ಟ್ರೈಕ್ ಮಾಡ್ತಿದೀವಿ ಆಯ್ತಾ, ನಮ್ನೆಲ್ಲ ಹೇಳೋದಿರೋದು ಸ್ಟೇಷನ್ಗೂ ಹಾಕಿದ್ರು, ಎಲ್ಲಾ ಮುಗಿಸಿದ್ವಿ. ಯಾರು ಗೊತ್ತು ನೆಕ್ಸ್ಟ್ ಅಧಿವೇಶನ ಆದ ತಕ್ಷಣ ಸಡನ್ ಆಗಿ ನೋಟಿಫಿಕೇಶನ್ ಬೀಳ್ಬಹುದಲ್ಲ. ಸಪೋಸ್ ನೋಟಿಫಿಕೇಶನ್ ಬಿದ್ರೆ ಯಾಕೆ ಕಂಗಲ್ ಆಗ್ತೀರಾ? ಯಾವಾಗ್ಲೇ ಕುತ್ಕೊಂಡು ಓದ್ಕೊಳ್ಳಿ, ಒಳ್ಳೆ ಫ್ಯೂಚರ್ ಸಿಗತ್ತೆ. 1-2-3 ತಿಂಗಳಲ್ಲಿ ಒಳ್ಳೆ ಫ್ಯೂಚರ್ ಸಿಗತ್ತೆ. ಈ ತರ ಇರ್ಬೇಕಾದ್ರೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಹೇಳ್ತೀನಿ ಎಲ್ಲರಿಗೂ, ನಾನು ಕುತ್ಕೊಂಡು ಓದಿ. ಯಾವತ್ತು ಸ್ಟ್ರೈಕ್ ಕರೀತಾರಲ್ಲ ಅವತ್ತೊಂದಿನ ಹೋಗಿ, ಅವತ್ತೊಂದಿನ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಹೋಗಿ ಸಪೋರ್ಟ್ ಮಾಡಿ ಆಯ್ತಾ. ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ಆಗ್ಬಹುದು, ಅಧಿವೇಶನದಲ್ಲಿ ಏನಂತ ಬರ್ಬೋದು. ಸೊ ಇದನ್ನ ಅರ್ಥ ಮಾಡ್ಕೊಂಡು ಕುತ್ಕೊಂಡು ಓದಿ. ನೀವು ವಿಡಿಯೋದಲ್ಲಿ ಏನು ಇಲ್ಲ, ವಿಡಿಯೋದಲ್ಲಿ ಏನು ಇನ್ಫಾರ್ಮೇಶನ್ ಇಲ್ಲ, ಏನೋ ಅಪ್ಡೇಟ್ ಇಲ್ಲ. ಸುಮ್ನೆ ಏನಂತಾರ ವನಾದ ಅಂತಾರಲ್ಲ ನಮ್ ಕಡೆ, ಸುಮ್ನೆ ವನಾದ ಮಾತಾಡ್ತಾರಪ್ಪ ಅಂತ, ಹಂಗೆ ಆಗೈತೆ. ಏನು ಮಾತಾಡಕ್ ಏನು ಇಲ್ಲ ಅಂತ ಹೇಳಿ ನಾ ಇದನ್ನ ಹೇಳ್ತಿರೋದು ಆಯ್ತಾ. ಕುತ್ಕೊಂಡು ನೀವು ಈಗ ಪ್ರೆಸೆಂಟ್ ಆಗಿ ಸೀರಿಯಸ್ ಆಗಿ ಹೇಳ್ತೀನಿ, ಹೊರಗಡೆ ಏನೇ ಆಗ್ಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಇವತ್ ಚೆನ್ನಾಗಿಲ್ವಾ ದಿನ, ನಾಳೆ ಚೆನ್ನಾಗಿ ಬರ್ಬೋದು. ನಾಳೆ ಇಲ್ವಾ ಮುಂದಿನ ತಿಂಗಳು ಚೆನ್ನಾಗಿ ಬರ್ಬೋದು. ಮುಂದಿನ ತಿಂಗಳು ಇಲ್ವಾ 1-2-3 ತಿಂಗಳು ಬಿಟ್ಟಾದ್ರೂ ಒಳ್ಳೆ ದಿನ ಬರ್ಬಹುದು. ನೋಟಿಫಿಕೇಶನ್ ಆಗತ್ತೆ, 100% ನಿಮ್ಗೆ ಜಾಬ್ ಆಗತ್ತೆ. ಆ ಜಾಬ್ ಅವಾಗ ಆಗ್ಬೇಕಂದ್ರೆ ಇವಾಗ ನೀವು ಕುತ್ಕೊಂಡು ಓದ್ಬೇಕು. ಇದನ್ನ ಫಸ್ಟ್ ತಲೆಯಲ್ಲಿ ಹಾಕೊಳ್ಳಿ. ಈ KEಗೆ ಯಾರು 1 ಪೋಸ್ಟ್ ಐತೆ 2 ಪೋಸ್ಟ್ ಐತೆ ಅಂತ ಹೇಳಿ ಹೊರಗಡೆ ಓಡಾಡ್ತಿದಿರಲ್ಲ, ದಯಮಾಡಿ ಹೇಳ್ತೀನಿ, ನಿಮ್ ತರನೇ ಎಲ್ಲರೂ ಓಡಾಡ್ತಿರ್ತಾರೆ. ನೀವು ಜಾನ್ರಾಗಿ ಯಾರು ಕುತ್ಕೊಂಡು ಓದ್ತಿರಲ್ಲ 100% ಲಿಸ್ಟ್ ಅಲ್ಲಿ ಬರ್ತೀರಾ. ಸೊ ಇದನ್ನ ತಲೆಯಲ್ಲಿ ಹಾಕೊಳ್ಳಿ, ನಿಜವಾಗ್ಲೂ ಓದಿ. ನೆಕ್ಸ್ಟ್ ಅಪ್ಡೇಟ್ ಏನೇ ಬಂದ್ರು ನಿಮ್ಗೆ ನಾನು ಹೇಳ್ಕೊಡ್ತೀನಿ ಅಥವಾ ತಿಳಿಸ್ತೀನಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನೋಡ್ತಿದ್ದೀರಾ, ಅದ್ರ ಜೊತೆಗೆ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.